ನ್ಯೂಸ್ ನಿರಂತರ ವರದಿ ಕೊನೆಗೂ ಫಲಿಸಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದ ನೆಪದಲ್ಲಿ ನಡೆದಿರುವ ಹಗರಣದ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮೂಡಾ ಆಯುಕ್ತ, ಕಾರ್ಯದರ್ಶಿ, ಎಂಜಿನಿಯರ್ ಎತ್ತಂಗಡಿಯೂ ಆಗಿದೆ. ಹಾಗಿದ್ರೆ ಇದೆಲ್ಲವೂ ಕಣ್ಣು ಒರೆಸುವ ತಂತ್ರ ಅನ್ನುವ ಅನುಮಾನವು ಶುರುವಾಗಿದೆ. ವಿಸ್ತಾರ ನ್ಯೂಸ್ ವರದಿ ಬಿಗ್ ಇಂಪ್ಯಾಕ್ಟ್, ಎಚ್ಚೆತ್ತ ಸರ್ಕಾರ. ಮೂಡಾ ಆಯುಕ್ತ ಸೇರಿ 3 ಅಧಿಕಾರಿಗಳ ಎತ್ತಂಗಡಿ. ಕೆಲ ದಿನಗಳ ಹಿಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ನಿಮ್ಮ ವಿಸ್ತಾರ ನ್ಯೂಸ್ ಬಯಲು ಮಾಡಿತ್ತು. 50-50 ಅನುಪಾತದ ನೆಪ ಮಾಡಿಕೊಂಡು ಬೇಕಾಬಿಟ್ಟಿಯಾಗಿ ಸೈಟು ಹಂಚಿಕೆ ಮಾಡಿದ್ದ ಹಗರಣ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ದಿನದಿಂದ ದಿನಕ್ಕೆ ಈ ಹಗರಣ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದರ ಗಂಭೀರತೆ ಅರಿತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ನಿನ್ನೆ ದಿಢೀರ್ ಮೈಸೂರಿಗೆ ಆಗಮಿಸಿದ್ರು. ಮೂಡಾದಲ್ಲಿ ಸಭೆ ನಡೆಸಿ ಹಗರಣದ ಸಮಗ್ರ ಮಾಹಿತಿ ಕಲೆ ಹಾಕಿದ್ರು. ಸರ್ಕಾರದ ನಿಯಮವನ್ನೇ ಉಲ್ಲಂಘಿಸಿ 2020ರಿಂದಲೂ 50-50 ಅನುಪಾತದಲ್ಲಿ ಸುಮಾರು 1000 ಸೈಟ್ ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಸರ್ಕಾರಕ್ಕೆ 3,000 ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂತು. ಈ ಹಿನ್ನೆಲೆಯಲ್ಲಿ ಹಗರಣದ ಸಮಗ್ರ ಮಾಹಿತಿ ನೀಡಲು ಹಿರಿಯ ಐಎಎಸ್ ಅಧಿಕಾರಿಗಳ ನೇತೃತ್ವದ ತಂಡ ರಚಿಸಿ ವರದಿ ತರಿಸಿಕೊಳ್ಳಲು ಸಚಿವರು ತೀರ್ಮಾನಿಸಿದ್ರು. ರೈತರು ಕೊಡುವಂತ ಜಾಗಗಳನ್ನು ಸಹ 1 ತಿಂಗಳು ಯಾವುದೂ ಮಾಡಕ್ ಬಿಡಲ್ಲ. ನಾನೀಗ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರನೇ ಅಧ್ಯಕ್ಷರಿಗೆ ಆದೇಶ ಮಾಡ್ತಾ ಇದ್ದೀನಿ, ಯಾವ ಸಭೆಗಳು ನಡೆಸಂಗಿಲ್ಲ. ಇವರು ಯಾವ ಸಭೆಗಳು MLAಗಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಎನ್ಕ್ವೈರಿ ಕಂಪ್ಲೀಟ್ ಆಗೋ ತನಕ ಈ ಯಾವುದು ನೀವು ನಿರ್ಣಯ ತಗೊಳಂಗಿಲ್ಲ, ಯಾವ ಸಭೆಗಳು ನೀವು ನಡೆಸಂಗಿಲ್ಲ. ಆಡಳಿತಾತ್ಮಕ ಸಭೆಗಳು ನಡೆಸ್ಕೋಬಹುದು ನೀವು. ಯಾವುದು ಡೆವಲಪ್ಮೆಂಟ್ ವರ್ಗೆ ರೋಡು, ತಾರು, ನೀರು, ಸಂಬಳ ಕೊಡೋದು ಮಾಡ್ಕೊಳ್ಬೋದೇ ಹೊರತು ಯಾವುದೇ ಸೈಟ್ ಕೊಡೋದಾಗ್ಲಿ ಇನ್ನೊಂದು ಮತ್ತೊಂದು ಮಾಡುವಂತ ಕೆಲಸ ಮಾಡಂಗಿಲ್ಲ. ಮೂಡಾ ಸಭೆಯಲ್ಲಿ ಮಹತ್ವದ 3 ತೀರ್ಮಾನಗಳನ್ನ ಕೈಗೊಳ್ಳಲಾಯಿತು. ಮೂಡಾ ಸಭೆಯ ಮಹತ್ವದ ತೀರ್ಮಾನ 1. 50-50 ಅನುಪಾತ ಹಗರಣದ ಬಗ್ಗೆ ತನಿಖೆ ಮಾಡಿ 15 ದಿನಗಳ ಒಳಗೆ ವರದಿ ನೀಡಲು ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡ ರಚನೆ. 2. ಕರ್ತವ್ಯ ಲೋಪದ ಆರೋಪದ ಮೇಲೆ ಮೂಡಾ ಆಯುಕ್ತ ಜಿಟಿ ದಿನೇಶ್ ಕುಮಾರ್, ಕಾರ್ಯದರ್ಶಿ ಶೇಖರ್, ಎಇಇ ಸಂದೇಶ್ ಕುಮಾರ್ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ. 3. ತನಿಖಾ ತಂಡ ವರದಿ ನೀಡೋವರೆಗೂ ಮೂಡಾ ಸಭೆ ನಡೆಸದಂತೆ ಆದೇಶ. ಈ ಎಲ್ಲಾ ತೀರ್ಮಾನಗಳು ಮೇಲ್ನೋಟಕ್ಕೆ ಹಗರಣದ ಬಗ್ಗೆ ಕೈಗೊಂಡ ದಿಟ್ಟ ಕ್ರಮ ಅಂತಲೇ ಅನ್ನಿಸಬಹುದು. ಆದರೆ ಈ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ, ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಸಚಿವ ಭೈರತಿ ಸುರೇಶ್, ಮೂಡಾ ಅಧ್ಯಕ್ಷ ಕೆ ಮರಿಗೌಡ, ಎಂಎಲ್ಸಿ ಸಿಎನ್ ಮಂಜೇಗೌಡ ಸೇರಿದಂತೆ ಅನೇಕರು ಪಾಲುದಾರರು ಅನ್ನೋದು ಎಂಎಲ್ಸಿ ಅಡಗೂರು ಎಚ್ ವಿಶ್ವನಾಥ್ ಆರೋಪ. ಈ ಹಗರಣ ತನ್ನ ಬುಡಕ್ಕೆ ಬರುತ್ತೆ ಅನ್ನುವ ಸೂಕ್ಷ್ಮ ಅರಿತುಕೊಂಡೇ ಸಚಿವ ಭೈರತಿ ಸುರೇಶ್ ಹಗರಣಕ್ಕೆ ತಿಪ್ಪೆ ಸಾರಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನುವ ಶಂಕೆ ಶುರುವಾಗಿದೆ. ಕ್ಯಾಮರಾಮನ್ ನಾಗೇಶ್ ಜೊತೆ ರಂಗಸ್ವಾಮಿ ಎಂ ಮಾದಾಪುರ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.